ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಾರ್ನಿಂಗ್ ಇಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ರೆಡಿ ಆಗಿಬಿಟ್ಟು ಆಚೆ ಹೋಗೋದಿದೆ, ಹಾಗಾಗಿ ರೆಡಿ ಆಗಿದ್ದೀನಿ. ಹಾಸ್ಪಿಟಲ್ಗೆ ಸ್ಕ್ಯಾನಿಂಗ್ ಮಾಡ್ಸಕ್ ಹೋಗ್ಬೇಕಲ್ವಾ, ಅವಾಗ ಮಕ್ಕಳು ನೋಡ್ಕೊಳೋರು ಯಾರು ಇರ್ಲಿಲ್ಲ. ಹಾಗಾಗಿ ಊರಲ್ಲಿ ಒಂದು ಫಂಕ್ಷನ್ ಇತ್ತು, ಹಾಗಾಗಿ ಇದನ್ನು ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು ಜೊತೆಯಲ್ಲಿ ಹೋಗೋಣ ಅಂತ ನಮ್ಮ ಅಮ್ಮನ ಕರೆಸ್ಕೊಂಡಿದ್ದೆ. ಬೆಳಿಗ್ಗೆ ತಿಂಡಿಗೆ ರೊಟ್ಟಿ ಹಾಕ್ತಾ ಇದ್ದಾರೆ. ನಮ್ಮ ಕಡೆ ಸೈಡಲ್ಲಿ ರೊಟ್ಟಿ ಅನ್ನ ಮಿಕ್ಸ್ ಮಾಡ್ಕೊಂಡೆ ಹಾಕೋದು. ನಮ್ಮ ಅಮ್ಮ ಬಂತಂದ್ರೆ ಯಾವಾಗಲೂ ರೊಟ್ಟಿನೇ ಹಾಕ್ಸ್ತಾ ಇರ್ತೀವಿ. ಹಾಗಾಗಿ ಸ್ಕ್ಯಾನಿಂಗ್ ಅಲ್ವಾ ಇದ್ದಿದ್ದು, ಉಪವಾಸ ಹೋಗು ಅಲ್ಲಿಂದ ತಿನ್ನುವಂತೆ ಅಂತ ಹೇಳ್ತಿತ್ತು. ಬೇಯಿಸ್ಬಿಟ್ಟು ಕವರಿಗೆ ಹಾಕೊಡ್ತಾ ಇದ್ದೆ ತಗೊಂಡೋಗು ಅಂತ. ಇವತ್ತೇ ಹೊಟ್ಟೆ ಚುರುಗುಡ್ತಾ ಇತ್ತು. ಅಲ್ಲಿ ಕೇಳ್ಕೊಂಡು ನಂಗೂ ಹಂಗೆ ಅನಿಸ್ತೈತೆ, ಉಪವಾಸ ಬರಲಿ ಕೇಳಿಸ್ಕೊಂಡು ಹಾಳೊಟ್ಟಿ ಬರ್ಬೇಕು. ನನ್ನ ಮಕ್ಕಳು ರೊಟ್ಟಿ ತಿಂತ ಟಿವಿ ನೋಡ್ತಾ ಇದ್ರು. ಅವ್ರಿಗೂ ಬಾಯ್ ಬಾಯ್ ಮಾಡಿಬಿಟ್ಟು ನಾನು ರೆಡಿ ಆಗಿ ಪ್ಯಾಕ್ ತಗೊಂಡು ಬಂದೆ ಆಚೆ. ನನ್ನ ಮಗಳು ಏನೋ ಹೇಳ್ತಿದ್ದಾಳೆ. ನಮ್ಮಮ್ಮ ಇದ್ರೆ ಏನು ಆಚೆ ಹೋಗ್ಬೇಕಾರೆ ಅಳೆಲ್ಲ ಬೇಗ ಬಾ ಅಮ್ಮ ಅಂತ ಅಷ್ಟೇ ಹೇಳ್ತಾಳೆ. ಹಾಗಾಗಿ ನಂಗೇನು ಸಮಸ್ಯೆ ಆಗಲ್ಲ. ನಾನು ಕೂಡ ಹೊರಟೆ. ಅದೇನೇ ಬಟ್ಟೆ ನಿಂದು? ನಮ್ಮ ಮನೆಯಿಂದ ಮಲ್ಲೇಶ್ವರಂ ಒಂದು 25 ನಿಮಿಷ ಆಗುತ್ತೆ ಟ್ರಾಫಿಕ್ ಇಲ್ಲ ಅಂದರೆ. ಮನೆ ಹತ್ರನೇ, ಸ್ವಲ್ಪ ಹತ್ರದಲ್ಲೇ ಬಸ್ ಸ್ಟ್ಯಾಂಡ್ ಇದೆ. ಹಾಗಾಗಿ ಎಲ್ಲೂ ದೂರ ಜಾಸ್ತಿ ನಡೆಯಂಗಿಲ್ಲ. ಹಾಗಾಗಿ ಬೇಗ ರೀಚ್ ಆಗ್ತೀನಿ. ಅಲ್ಲೂ ಕೂಡ ಹತ್ರದಲ್ಲಿ ಬಸ್ ಸ್ಟಾಪು, ಇಲ್ಲೂ ಕೂಡ ಜಾಸ್ತಿ ದೂರ ನಡೆಯಂಗಿರ್ಲಿಲ್ಲ. ರೋಡ್ ಕ್ರಾಸ್ ಮಾಡ್ಕೊಂಡು ಬಂದೆ. ಬಸ್ಸಲ್ಲಿ ಬಂದರೆ ಏನು ಸಮಸ್ಯೆ ಆಗಲ್ಲ. ಬಸ್ ಸ್ಟಾಪ್ ಹತ್ರನೇ ಇರೋದ್ರಿಂದ ಹಾಸ್ಪಿಟ್ಲು ಒಳಗಡೆ ಹೋಗ್ತಾ ಇದ್ದೀನಿ. ಮಳೆ ಬಂದಿತ್ತು, ಹಾಗಾಗಿ ಫುಲ್ಲು ಎಲ್ಲ ನೀರೆಲ್ಲ ನಿಂತಿದೆ ರೋಡಲ್ಲಿ. ಮಾರ್ನಿಂಗ್ ಇನ್ನು 9 ಗಂಟೆ ಏನೋ ಆಗಿತ್ತು, ಹಾಗಾಗಿ ಯಾರು ಜನ ಇಲ್ಲ ಹಾಸ್ಪಿಟಲಲ್ಲಿ. ಸ್ಕ್ಯಾನಿಂಗ್ ಎಲ್ಲ ಡೇಟ್ ಕೊಟ್ಟಿರ್ತಾರಲ್ಲ, ಆ ಡೇಟಲ್ಲಿ ಹೋಗಬೇಕು. ಮತ್ತು ಬೇಗ 9 ಗಂಟೆಯಿಂದ 10:30 ಇರುತ್ತೆ ಅಷ್ಟೇ. ಇಲ್ಲ ಲೇಟಾಗಿ ಏನಾದರೂ ಇದ್ದರೆ ಹೊರಗಡೆ ಮಾಡಿಸ್ಬೇಕು ಸ್ಕ್ಯಾನಿಂಗು. ಇದು ಫ್ರೀ ಆಗಿರುತ್ತೆ. ಸ್ಕ್ಯಾನಿಂಗ್ ಏನು ದುಡ್ಡು ತಗೊಳಲ್ಲ. ಅಂದರೆ ಅವತ್ತಿಂದ ಅವತ್ತೇ ಮಾಡಲ್ಲ, ಎಮರ್ಜೆನ್ಸಿ ಇದ್ದರೆ ಅಷ್ಟೇ ಮಾಡ್ತಾರೆ. ನಾವು ವೆಯ್ಟ್ ಮಾಡ್ತೀವಿ ಅಂದರೆ ಫ್ರೀಯಾಗಿ ಮಾಡಿಸ್ಕೋಬೋದು. ಏನು ಅಂಥ ನೆಸೆಸಿಟಿ ಇರಲಿಲ್ಲ. ಹಾಗಾಗಿ ನಾನು ಒಂದು ವೀಕು ಕಾಯ್ದು ಇವಾಗ ಹೋಗಿ ಮಾಡಿಸ್ಕೊತಾ ಇರೋದು. ಒಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಚೀಟಿ ಪ್ರತಿ ಸಲ ಹೋದಾಗ್ಲೂ ಹೊಸ ಚೀಟಿ ತೊಗೋಬೇಕು. ಹಳೇದಕ್ಕಂತೂ ಅವ್ರು ಮಾಡಲ್ಲ, ಬರ್ದಿಲ್ಲ ಅಂದ್ರೂ ಹೊಸ ಚೀಟಿ ತೊಗೋಬೇಕು. ಹಾಗಾಗಿ ಮತ್ತೆ ಲಾಸ್ಟ್ ಟೈಮೇ ಹೇಳಿದ್ರು ಹಂಗಂತ, ಹಂಗಾಗಿ ಚೀಟಿ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಯಾರೂ ಇರಲಿಲ್ಲ, ಒಂದಿಬ್ಬರು ಇದ್ದರು. ನಾನು ಹೊಸ ಚೀಟಿ ತೊಗೊಂಡು 10 ರೂಪಾಯಿ 10 ರುಪೀಸ್ ತೊಗೊತಾರೆ. ತೊಗೊಂಡು ಇಲ್ಲಿ ಒಳಗಡೆ ಹೋಗ್ಬೇಕು, ಅಲ್ಲಿ ಹೋಗ್ತಾ ಇದ್ದೀನಿ. ಸ್ಕ್ಯಾನಿಂಗ್ ಆದಮೇಲೆ ತುಂಬ ಹೊತ್ತು ಕಾಯಬೇಕು ಅಂತ ಏನೂ ಇಲ್ಲ. ಒಂದು ಅರ್ಧ ಗಂಟೆ ಒಳಗೆಲ್ಲ ಸ್ಕ್ಯಾನಿಂಗು ರಿಪೋರ್ಟ್ ಕೂಡ ಕೊಟ್ಬಿಡ್ತಾರೆ. ತುಂಬ ಜನನೂ ಇರಲ್ಲ. ಹಾಗಾಗಿ ತೊಗೊಂಡು ಅದನ್ನು ತೋರ್ಸೋಣ ಅಂತ ಡಾಕ್ಟ್ರ್ ಹತ್ರ ಬಂದೆ. BP ಚೆಕ್ ಮಾಡಿಸ್ಕೊಂಡು ರಿಪೋರ್ಟ್ನ ತೋರಿಸ್ದೆ ಡಾಕ್ಟ್ರಿಗೆ. ಏನಾಗಿದೆ ಅಂತ ಗೊತ್ತಾಯಿತು. ಕಿಡ್ನಿ ಸ್ಟೋನ್ ಆಗಿತ್ತು. 2 mm 3 mm ಆಗಿತ್ತು. ಹಾಗಾಗಿ ಡಾಕ್ಟ್ರ್ ತೋರಿಸಿದ್ಮೇಲೆ ಸಿರಪ್ ಬರ್ಕೊಟ್ರು. ಅದನ್ನು ತೊಗೊಂಡೋಗೋಣ ಅಂತ ಮೆಡಿಕಲ್ಗೆ ಬಂದಿದ್ದೀನಿ. ತೊಗೊಂಡು ಹೋಗ್ತಾ ಇದ್ದೀನಿ ತೋರಿಸೋಣ ಅಂತ. ಇವಾಗ ಹೃದಯ ಸಂಬಂಧಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಾವು ಎಲ್ಲದಕ್ಕೂ ಜಯದೇವಗೇ ಹೋಗೋಕ್ಕಾಗಲ್ಲ, ಕೆಲವರು ತುಂಬ ದೂರ ಆಗುತ್ತೆ. ಇವಾಗ ಕೆಲವೊಂದು ಹಾಸ್ಪಿಟಲ್ಗಳಲ್ಲಿ ಜಯದೇವದಲ್ಲಿ ಫೆಸಿಲಿಟಿ ಇರುತ್ತಲ್ಲ ಹೃದಯ ಸಂಬಂಧಿ, ಅದನ್ನ ಈ ಹಾಸ್ಪಿಟಲ್ ಕೂಡ ಮಾಡ್ತಾರೆ. ನಮ್ಗೆ ಎಲ್ಲಿ ಹತ್ರ ಆಗುತ್ತೆ ಅಲ್ಲಿ ತೋರಿಸ್ಕೋಬಹುದು. ಇದೊಂದು ಇಷ್ಟ ಆಯ್ತು. ಇದೊಂದು ಸಪ್ರೇಟ್ ಬಿಲ್ಡಿಂಗ್ ಅಲ್ಲೇ ಇದೆ. ಜಯದೇವ ಇನ್ಸ್ಟಿಟ್ಯೂಟ್ ಅಂತಾನೆ ಹಾಕಿದ್ದಾರೆ. ಇದೇ ಬಿಲ್ಡಿಂಗ್ ಇಲ್ಲಿ ಕಾಣಿಸ್ತಿದೆಯಲ್ಲ, ಹೊರರೋಗಿ ವಿಭಾಗ ಅಂತ, ಅಲ್ಲೇನೆ ಒಳಗಡೆ ಹೋದ್ರೇನೆ ಇರೋದು. ಗೌರ್ಮೆಂಟ್ ಹಾಸ್ಪಿಟಲ್ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ದೊಡ್ಡದಾಗೆ ಇರುತ್ತೆ. ಎಲ್ಲ ಒಂದೇ ಕಡೆ ಆಗಲ್ಲ. ಚೀಟಿನೇ ಒಂದ್ ಕಡೆ, ಒಂದೊಂದು ಬ್ಲಾಕ್ ಒಂದೊಂದ್ ಕಡೆ ಇರುತ್ತೆ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಹೋಗ್ಲೇಬೇಕು. ಜೊತೆಲಿ ಯಾರಾದ್ರೂ ಇದ್ರೆ ಬೆಸ್ಟ್. ಬಟ್ ನಾನು ಒಬ್ಳೆ ಹೋಗಿದ್ದೆ. ನೋಡಿ ಇಲ್ಲಿ ಕೂಡ ಬೋರ್ಡ್ ಹಾಕಿದ್ದಾರೆ, ಜಯದೇವ ಇನ್ಸ್ಟಿಟ್ಯೂಟ್ ಅಂತ. ಇವಾಗ ಅಲ್ಲಿದ್ದನ್ನ ಇಲ್ಲೇನೆ ನೋಡ್ತಾರೆ. ಯಾರಿಗಾದ್ರೂ ಗೊತ್ತಿತ್ತ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಕೂಡ ಹೋದೆ, ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಹೇಳ್ತಿದ್ದಾರೆ. ಇದು ಸಿರಪ್ಪು ಒಂದು ಅರ್ಧ ಗ್ಲಾಸ್ ನೀರಲ್ಲಿ 5 ಚಮಚ ತನಕ ಹಾಕೊಂಡು ಕುಡಿಬೇಕು. ಅದು ಅರ್ಧ ಗ್ಲಾಸ್ ನೀರು ತೊಗೋಬೇಕು. ದಿನಕ್ಕೆ 3 ಸಲ ತೊಗೋಬೇಕು, ಆಯಿತಾ? 3 ಸಲ. ಇದು ಬೆಳಗ್ಗೆ 1 ಸರಿ, ಸಾಯಂಕಾಲ 1 ಸರಿ, ಊಟ ಆದಮೇಲೆ. ಎಲ್ಲ ತೋರಿಸ್ಕೊಂಡಾದ್ಮೇಲೆ ಅಲ್ಲೇ ಬಸ್ ಸ್ಟ್ಯಾಂಡ್ ಹತ್ರನೇ ಇದೆ. ಹಾಗಾಗಿ ಬಸ್ ಹತ್ಕೊಂಡು ಬಂದೆ. 1/2 hour. ನಾವೊಂದು 11:30 12 ಗಂಟೆ ಒಳಗೆಲ್ಲ ನನ್ನ ಕೆಲಸನೇ ಮುಗೀತು. ನನ್ನ ಮಕ್ಕಳನ್ನ ಅಂಗನವಾಡಿಗೆ ಸೇರಿಸ್ಬೇಕಿತ್ತು. ಹಾಗಾಗಿ ಇಲ್ಲಿ ಅಂಗನವಾಡಿ ಹತ್ರನೂ ಹೋಗ್ಬಿಟ್ಟು ಮನೆಗೆ ಬಂದೆ. ಮನೆಗೆ ಬಂದ್ಬಿಟ್ಟು ನಮ್ಮ ಅಮ್ಮರೆಲ್ಲ ರೆಡಿಯಾಗಿದ್ರು, ಆಚೆ ಹೋಗೋಣ, ನಾಳೆ ಊರಿಗೆ ಹೋಗ್ಬೇಕಲ್ಲ, ಅಟ್ಲೀಸ್ಟ್ ಎಲ್ಲಾರು ಹೋಗಿ ಬರೋಣ ಅಂತ ರೆಡಿಯಾಗಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಮಳೆ ಸ್ಟಾರ್ಟ್ ಆಯಿತು. ಬಸ್ಸಲ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಛತ್ರಿ ತೊಗೊಂಬಂದಿದ್ವಿ. ಹೋಗ್ತಾ ಇದ್ದೀವಿ.
ನಮ್ಮಮ್ಮ ಬರೋದೇ ಅಪರೂಪ ಅಲ್ವಾ, ಹಾಗಾಗಿ ಎಲ್ಲರ ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೊರಟ್ವಿ. ಹಾಗಾಗಿ ಇಸ್ಕಾನ್ಗೆ ಹೋಗೋಣ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹೊರಟಿದ್ದೀವಿ ಇಸ್ಕಾನ್ಗೆ. ಮಧ್ಯಾಹ್ನ ಆದ್ರಿಂದ ಸ್ವಲ್ಪ ಮಳೆ ಕೂಡ ಜಾಸ್ತಿ ಬರ್ತಿತ್ತು. ಯಶವಂತಪುರ ಹೋಗ್ತಾ ಇದೀವಿ. ಯಶವಂತಪುರ ಬಸ್ ಸ್ಟ್ಯಾಂಡ್ ಇದು. ಬಸ್ ಸ್ಟ್ಯಾಂಡ್ ಅಲ್ಲಿ ನನ್ನ ಮಕ್ಳಂತೂ ಕೆಳಗೆ ಇಳ್ಕಂತೀವಿ ಅಂತ ಇಳ್ಕೊಂಡ್ರು. ಬಟ್ ಎಕ್ಕಡಾದ್ರೂ ಓಡೋಗ್ಬಿಡ್ತಾರೆ ಅಂತ ಭಯ, ಯಾಕಂದ್ರೆ ಬಸ್ಗಳು ಬರ್ತಾನೆ ಇರುತ್ತೆ ಆ ಕಡೆ ಈ ಕಡೆ. ಹಾಗಾಗಿ ಅವ್ರಿಗೆ ಏನಾದ್ರು ಮಾಡೋಣ, ನಿಂತ್ಕೊಳ್ಳಿ ಅಂದ್ರೆ ನಿಂತ್ಕೊಂತ ಇರ್ಲಿಲ್ಲ, ಅಲ್ಲೆಲ್ಲ ಬಗ್ ನೋಡೋದೆಲ್ಲ ಮಾಡ್ತಾ ಇದ್ರು. ಆದ್ರೆ ಸ್ವಲ್ಪ ಭಯ ಇರುತ್ತೆ, ಯಾಕಂದ್ರೆ ಓಡೋಗ್ಬಿಟ್ರೆ ಅಂತ ಭಯ. ಅದಕ್ಕೆ ನಾವಮ್ಮ ಮಾತಾಡಿಸ್ತಾ ಇದ್ರು. ಇದು ಮಾಡ್ತಾರಲ್ಲ ಮಗ ವೆಲ್ಡಿಂಗ್. ಪಾಪ ನನಗೆ ಯಾವಾಗ್ಲೂ ಹಂಗಂತ ಡನ್. ಡೈರೆಕ್ಟ್ ಇಸ್ಕಾನ್ ಹತ್ರ ಬಂದ್ವಿ. ಇಸ್ಕಾನ್ ಬಂದು ನಡ್ಕೊಂಡು ಹೋಗ್ತಾ ಇದೀವಿ. ಇವಾಗ ಸಂಜೆ 4:15 5 ಗಂಟೆ ಆಗಿತ್ತು ನಾವು ರೀಚ್ ಆದಾಗ. ಹೊರಟ್ವಿ. ಮಳೆ ಬಂದಿದ್ದು, ಒಂಥರ ವೆದರ್ ಫುಲ್ ಕೋಲ್ಡ್ ಆಗಿ ಚೆನ್ನಾಗಿ ಅನಿಸ್ತಿತ್ತು. ನನ್ನ ಮಗಳು ಬೇರೆ ಜಾರ್ ಬಿದ್ಲು. ನಡ್ಕೊಂಡು ಹೋಗ್ತಾ ಇದೀವಿ. ಸಿಕ್ಕಾಪಟ್ಟೆ ಜನ ಇರ್ತಾರೆ ಯಾವಾಗ್ಲೂ ಇಸ್ಕಾನ್ಗೆ. ಇದು ಸೀಸನು, ಈ ಟೈಮಲ್ಲಿ ಇರಲ್ಲ ಜನ ಅಂತ ಅನ್ಕೊಳಂಗೆ ಇಲ್ಲ. ಎನಿ ಟೈಮ್ ಬೆಳಿಗ್ಗೆನೂ ಇರ್ತಾರೆ, ಹಾಗೆ ಸಂಜೆನೂ ಇರ್ತಾರೆ. ಇದೊಂಥರ ಟೂರಿಸ್ಟ್ ಪ್ಲೇಸ್ ಆಗೋದ್ರಿಂದ ಜನ ಅಂತೂ ವಿಪರೀತ ಇರ್ತಾರೆ. ಬಟ್ ಒಂಥರ ಖುಷಿ ಆಗುತ್ತೆ ನೋಡೋದಿಕ್ಕೆ, ಏನೋ ಒಂಥರ ಪೀಸ್ಫುಲ್ ಆಗಿ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಯಾರಾದ್ರೂ ನೋಡ್ಬೇಕು ಅನ್ಸಿದ್ರೆ ಒಂದ್ಸಲಿ ಬನ್ನಿ, ಚೆನ್ನಾಗಿದೆ ಇಸ್ಕಾನ್. ನಾವು ಕೂಡ ಹೋಗ್ತಾ ಇದೀವಿ ನಡ್ಕೊಂಡು. ನಮ್ಮಮ್ಮಗ ಒಂಥರ ಖುಷಿ. ಎಲ್ಲರ ಬೆಂಗಳೂರಿಗೆ ಬಂದಾಗ ಎಲ್ಲರೂ ಹೋಗೋಣ ಅಂತಾನೆ ಇರ್ತಾರೆ. ಅದು ಮಕ್ಳನ್ನ ಇಟ್ಕೊಂಡು ಸ್ವಲ್ಪ ಕರ್ಕೊಂಡು ಹೋಗೋದು ಕಷ್ಟನೇ. ನಮ್ಮಮ್ಮ ಇದ್ರಲ್ವಾ, ಧೈರ್ಯದ ಮೇಲೆ ಇಬ್ರು ಕರ್ಕೊಂಡು ಹೋಗಿದೀವಿ. ಮೆಟ್ಲೆಲ್ಲ ಫುಲ್ ಮಳೆ ಬಂದಿತ್ತಲ್ವಾ, ಸ್ವಲ್ಪ ಭಯ ಆಗ್ತಿತ್ತು, ಯಾಕಂದ್ರೆ ಒಂದ್ಸಲಿ ಜಾರ್ ಬೇರೆ ಬಿದ್ದಿದ್ಲು. ಹಾಗಾಗಿ ನೋಡಿ ಜನ ಎಷ್ಟು ಜನ ಇದ್ದಾರೆ ಅಂತ. ಒಳಗಡೆ ಹೋಗ್ತಾನೆ ಇದೀವಿ. ಇದೊಂಥರ ಚೆನ್ನಾಗ್ ಅನ್ಸುತ್ತೆ ಒಳಗಡೆ ಎಲ್ಲ. ತುಂಬಾ ಸಲ ಹೋಗಿದೀವಿ ಇಸ್ಕಾನ್ಗೆ. ಅಮ್ಮ ಬಂದಿದ್ರಂತ ಹೋಗ್ತಿರೋದು. ನೋಡಿ ಎಷ್ಟು ವೆದರ್, ಎಷ್ಟು ಒಂಥರ ಫುಲ್ ಕೌತ್ಕೊಂಡ್ಬಿಟ್ಟೈತೆ. ಬೆಳಗಿನ ಜಾವ ಇದ್ದಂಗೈತೆ. ಇದು ಸಂಜೆ. ಇಲ್ಲೊಂದು ಸ್ವಲ್ಪ ವೆಯ್ಟ್ ಮಾಡಿದ್ವಿ ಒಳಗಡೆ ಹೋಗೋದಕ್ಕೆ. ಇಲ್ಲೊಂದು 10-20 ನಿಮಿಷ ನಿಲ್ಸಿದ್ರು. ಅಂದ್ರೆ ಇನ್ನು ಟೈಮ್ ಆಗಿರ್ಲಿಲ್ಲ, ಅದಕ್ಕೆ ಒಂದು ಕರೆಕ್ಟಾಗಿ 4:15 5:15 ಏನೋ ಆಗಿತ್ತು. ಆ ಟೈಮಲ್ಲಿ ಓಪನ್ ಆಯಿತು ದೇವಸ್ಥಾನ. ಹಾಗಾಗಿ ಇಲ್ಲಿ ಸ್ವಲ್ಪ ವೆಯ್ಟ್ ಮಾಡಿದ್ವಿ. ಇಸ್ಕಾನ್ ಅಲ್ಲಿ ತುಂಬಾ ಜನ ಇದ್ರು ಏನು ಜಾಸ್ತಿ ಟೈಮ್ ಅನ್ಸಲ್ಲ. ಮುಂದೆ ಕ್ಯೂ ಪಾಸ್ ಆಗ್ತಾ ಬೇಗ ಖಾಲಿ ಆಗ್ಬಿಡ್ತಾರೆ. ಬೇಗ ದರ್ಶನ ಕೂಡ ಆಗುತ್ತೆ. ನೋಡಿ ಇವಾಗ ಕ್ಲೋಸ್ ಆಗಿತ್ತು, ಹಾಗಾಗಿ ಇಷ್ಟೊಂದು ಜನ ಇದ್ದಾರೆ ಅಷ್ಟೇನೆ. ಪಾಸ್ ಆಗ್ತಿದ್ರೆ ಲೈನ್ ಬೇಗ ಮೂವ್ ಆಗುತ್ತೆ. ನಾವೊಂದು 20 ನಿಮಿಷ ನಿಂತಿದ್ವಿ ಅಷ್ಟೇನೆ, ಇನ್ನೂ ಓಪನ್ ಆಗಿರಲಿಲ್ಲ. ಹಾಗಾಗಿ ನೋಡಿ ಫುಲ್ ಮಳೆ ಬರ್ತಿತ್ತು, ಹಾಗಾಗಿ ಬೇಗ ಒಳಗಡೆ ಹೋದ್ಮೇಲೆ ಮಾಡ್ಕೊಂಡೆ. ಬಟ್ ನೋಡಿ ಇಷ್ಟು ಜನ ಇದ್ದಾರೆ ಅಂತ ಒಳಗಡೆ. ಇವಾಗ ವಿಡಿಯೋ ಮಾಡಬೇಕಾದ್ರೆ ಅಲ್ಲಿ ರಾಧಾಕೃಷ್ಣ ಮೂರ್ತಿನೇ ಕಾಣಿಸಲ್ಲ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡಬೇಕಾದ್ರೆ, ಯಾಕಂದರೆ ಅಲ್ಲಿ ಲೈಟ್ ಅಷ್ಟೊಂದು ಫೋಕಸ್ ಮಾಡ್ತಾ ಇರುತ್ತೆ ದೇವ್ರ ಮೇಲೆ. ನಾವೇನೇ ನೋಡೋಕೆ ಹೋದ್ರೂ ಹತ್ರ ಹೋಗಿ ನೋಡಬೇಕು. ಮೊಬೈಲಲ್ಲಿ ನಾವೇನೇ ವಿಡಿಯೋ ಮಾಡೋಕೆ ಹೋದ್ರೂ ಅಲ್ಲಿ ಕಾಣಿಸ್ತಾನೆ ಇರಲಿಲ್ಲ. ಒಂಥರ ಚೆನ್ನಾಗಿದೆ ದೇವಸ್ಥಾನ. ಸಮಾಧಾನ, ಖುಷಿ ಎಲ್ಲದೂ ಆಗುತ್ತೆ ದೇವಸ್ಥಾನಗಳಿಗೆ ಹೋದಾಗ. ಇವತ್ತಿನ ಇದರಲ್ಲಿ ಕೃಷ್ಣನ ಭಕ್ತರು ತುಂಬ ಜಾಸ್ತಿ ಜನ ಇದ್ದಾರೆ. ಹಾಗಾಗಿ ನೋಡೋಕ್ಕೂ ಬರ್ತಾರೆ, ಹೊರಗಡೆಯಿಂದ ಬರ್ತಾರೆ. ಇದೊಂಥರ ತುಂಬ ಚೆನ್ನಾಗಿರೋ ದೇವಸ್ಥಾನ ಬೆಂಗಳೂರಲ್ಲಿ. ಇಸ್ಕಾನ್ ಒಂಥರ ಟೂರಿಸ್ಟ್ ಪ್ಲೇಸ್ ಬೆಂಗಳೂರಲ್ಲಿ ಫೇಮಸ್ಸು. ಚೆನ್ನಾಗಿ ಅನಿಸುತ್ತೆ ಕೃಷ್ಣನ ದೇವಸ್ಥಾನ ಇಲ್ಲಿಗೆ ಬರೋದಕ್ಕೆ. ನೋಡಿ ಎಷ್ಟು ಫೋಕಸ್ ಮಾಡಿದ್ರೂ ಕಾಣಿಸ್ತಾನೆ ಇಲ್ಲ. ಮಕ್ಕಳಿದ್ರೆ ಅಂತೂ ತುಂಬ ಹುಷಾರಾಗಿರಬೇಕು ಜನಗಳಿರೋ ಟೈಮಲ್ಲಿ, ಯಾಕಂದರೆ ಅವರು ಕೈಗೆ ಸಿಗಲ್ಲ, ಓಡೋಗ್ಬಿಡ್ತಾರೆ ಅಂತ ಟೈಮಲ್ಲಿ ಕಷ್ಟ. ಹಾಗಾಗಿ ಅವಳನ್ನ ಬೇರೆ ಇಟ್ಕೊಂಡಿದ್ದೆ ನಾನು. ಹೋಗ್ತಾ ಇದ್ದೀವಿ. ಇಲ್ಲೇನು ಜಾಸ್ತಿ ಹೊತ್ತಾಗಲ್ಲ, ಕಳಿಸ್ತಾ ಇರ್ತಾರೆ. ಮೊಬೈಲ್ ಕೂಡ ವೀಡಿಯೋ ಕೂಡ ಮಾಡೋಂಗಿಲ್ಲ. ಹಿಂದೆ ಇದ್ವಲ್ಲ ಜನದೊಳಗೆ ಕಾಣಿಸ್ತಿರ್ಲಿಲ್ಲ, ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡಿದೆ ಅಷ್ಟೇ. ನೋಡಿ ಎಷ್ಟು ಫೋಕಸ್ ಮಾಡಿ ಹಿಡಿದ್ರೂ ಕೂಡ ಅಲ್ಲಿ ಕರೆಕ್ಟಾಗಿ ಕಾಣಿಸ್ತಾನೆ ಇರಲಿಲ್ಲ, ಇಷ್ಟೇ ಕಾಣಿಸಿದ್ರು. ಹಾಗಾಗಿ ಭಕ್ತಿಯಿಂದ ಕೈ ಮುಟ್ಟು ಹೋಗ್ತಾ ಇದ್ದೀವಿ. ಹಲೋ
ಅಷ್ಟೇ ದರ್ಶನ ಒಂದ್ 5 ನಿಮಿಷ ಬಿಡ್ತಾರೆ ಅಷ್ಟೇ, ಮುಂದೆ ಕಳಿಸ್ಬಿಡ್ತಾರೆ. ನಮ್ಮಮ್ಮ ಇಲ್ಲೇ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು. ಹಂಗೆ ತೀರ್ಥ ಇಸ್ಕೊಂಡು ಆಚೆ ಹೋಗ್ತಾ ಇದೀವಿ. ಇಲ್ಲಿಂದ ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಿದೆ ಅಂದ್ರೆ ವೆದರ್ ಫುಲ್ ಕೋಲ್ಡ್ ಥಂಡಿ ತರ ಇತ್ತು ವೆದರ್ ಮಾತ್ರ. ಕ್ಲೈಮೇಟ್ ಒಂಥರ ಎಷ್ಟು ಚೆನ್ನಾಗಿ ಅನಿಸುತ್ತೆ ಮಳೆ ಬಂದಾಗ. ಹಾಗೆ ಕೆಳಗಡೆ ನಡ್ಕೊಂಡು ಹೋಗ್ಬೇಕಲ್ಲ, ಇಲ್ಲಂತೂ ತುಂಬಾ ಜನ. ನಮ್ಮ ಮಕ್ಳಂತೂ ಇದನ್ನೆಲ್ಲ ನೋಡ್ಬಿಟ್ಟು ಎಲ್ಲ ತಕ ಓಡೋಗೋರು. ಸಿಕ್ಕಾಪಟ್ಟೆ ಭಯ ಜನದೊಳಗೆ ಬಿಡೋದಕ್ಕೆ. ಹಾಗಾಗಿ ಒಬ್ಳು ನಾನು ಎತ್ಕೊಂಡಿದ್ದೆ, ಇನ್ನೊಬ್ಳನ್ನ ನಮ್ಮಮ್ಮ ಎತ್ಕೊಂಡು ನಡ್ಕೊಂಡು ಹೋಗ್ತಾ ಇದೀವಿ. ಕೈಗೆಲ್ಲ ಸಿಗುತ್ತೆ, ಮಕ್ಳು ಎತ್ಕೊಂಡ್ಬಿಡ್ತಾರೆ, ಕೊಡ್ಸು ಅಂತ ಆಟ ಕೂಡ ಮಾಡ್ತಾರೆ. ನಾವು ಸಣ್ಣರಿದ್ದಾಗ ನಾವು ಆ ಥರ ಮಾಡ್ತಾ ಇದ್ವಿ. ಇವಾಗ ನಮ್ಮ ಮಕ್ಳು ಮಾಡ್ತಿದ್ದಾರೆ. ಇದೆಲ್ಲ ಚೆನ್ನಾಗಿತ್ತು. ಅಂದ್ರೆ ತುಂಬಾ ಪ್ರೈಸ್ ಈ ಎಲ್ಲ ಮೀಡಿಯಂ ಆಗಿರುತ್ತೆ, ಬೇಕಾದ್ರೆ ಇಂಟ್ರೆಸ್ಟ್ ಇರೋರು ತಗೊಂತಾರೆ. ಇವಾಗೆಲ್ಲ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಇದೊಂಥರ ಎಲ್ಲ ಅಲ್ಲೇ ಸಿಗುತ್ತೆ ಆ ಥರ. ಇದೊಂಥರ ಚೆನ್ನಾಗಿದೆ, ಇಷ್ಟ ಇರೋರು ತಗೊಂತಿದ್ರು. ಇಲ್ಲ ಸುಮ್ಮನೆ ನೋಡ್ಕೊಂಡು ಮುಂದೆ ಹೋಗ್ತಾ ಇರೋರು. ರೈಟ್ ಕೂಡ ಅದ್ರ ಮೇಲೆ ಹಾಕಿರ್ತಾರೆ. ಕೆಲವರು ಜಾಸ್ತಿ ಕೃಷ್ಣ ಫೋಟೋ ಆಗಿರ್ಬೋದು, ಡಾಲರ್ಗಳು, ಈ ಥರ ಪೆಂಡೆಂಟ್ಗಳು, ಕೃಷ್ಣನ ಬಟ್ಟೆ, ಕೊಳಲು ಈ ಥರ ಇಷ್ಟಪಡೋರು ತಗೊಂತಾ ಇದ್ರು ತುಂಬಾ ಜನ. ನಮ್ಮಮ್ಮ ಅಂದ್ರೆ ಈಗ ಸ್ವಂತ ಮನೆ ಇದ್ರೆ ಬೆಂಗಳೂರಲ್ಲಿನೆಲ್ಲ ಕೂಡ ಹಾಕೊಬಹುದು. ಬೇಡ ಸುಮ್ಮನೆ ಏನಕ್ಕೆ ಅದಿಟ್ರು ಹಾಳಾಗೋಗುತ್ತೆ ಅಂದ್ಬಿಟ್ಟು ಬೇಡ ನಡಿ ಹೋಗೋಣ ಅಂತ ಹೋಗ್ತಾ ಇದೀನಿ ಮುಂದೆ. ಆಚೆ ಬರೋದಕ್ಕೇನೆ ಒಂದು 10 ನಿಮಿಷ ಬೇಕು. ಅಲ್ಲಿಂದ ನಡ್ಕೊಂಡು ಬರೋ ಹೊತ್ತಿಗೆ ಅಲ್ಲಿ ಇಲ್ಲಿ ಎಲ್ಲ ನಿಂತಿರ್ತಾರೆ ತಿನ್ಕೊಂಡು. ಈ ಚಳಿಗೆ ಒಂಥರ ಸ್ನ್ಯಾಕ್ಸ್ ತುಂಬಾ ಸೇಲ್ ಆಗುತ್ತೆ ಅನ್ಸುತ್ತೆ ಈ ಟೈಮಲ್ಲಿ. ಚೆನ್ನಾಗಿತ್ತು. ಇಲ್ಲೆಲ್ಲ ಪ್ರಸಾದ ತಿಂತಿದ್ರು, ಪುಳಿಯೋಗರೆ. ಅದಕ್ಕೆ ಅಮ್ಮ ನೋಡ್ತಾ ಇದಾರೆ ಎಲ್ಲಿ ತಿಂತಿದ್ದಾರೆ ಅಂತ. ಅಲ್ಲಿ ಮುಂದೆ ಇದೆ ಲಾಸ್ಟ್ ಎಂಡ್. ಹಂಗಾಗಿ ನೋಡ್ತಾ ಇದ್ವಿ ನಾವು ಕೂಡ. ಮಕ್ಳು ಕುರ್ಕುರೆ ಎಲ್ಲ ಕಾಣಿಸ್ತಿತ್ತಲ್ವ, ಕೊಡ್ಸು ಅಂತ ಮುಂದೆ ಕೊಡಿಸಿನ್ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ವಿ. ಮೊದಲು ಪ್ರಸಾದ ತಿನ್ನೋದಕ್ಕೆ ಇಲ್ಲಿ ಕ್ಯೂ ತರ ಹೋಗ್ತೀವಲ್ಲ, ಅಲ್ಲೇನೆ ಕೊಡೋರು. ಇವಾಗ ಇಲ್ಲಿ ಈ ತರ ಜಾಸ್ತಿ ದೊಡ್ಡದಾಗಿದೆ, ಈ ತರ ವಿಶಾಲವಾಗಿ ಅಲ್ಲೇ ಕುತ್ಕೊಂಡು ತಿನ್ಬೋದು. ಚೆನ್ನಾಗಿ ಅನಿಸ್ತು. ನಾನು ಈ ತರ ಮಾಡೋದ್ಮೇಲೆ ಹೋಗಿರ್ಲಿಲ್ಲ, ಕುತ್ಕೊಂಡು ಸಮಾಧಾನಕ್ಕೆ ತಿಂದ್ವಿ. ಅಷ್ಟ್ರಲ್ಲಿ ನಮ್ಮನೆಯವ್ರು ಕೂಡ ಫೋನ್ ಮಾಡಿದ್ರು, ಕೆಳಗಡೆ ವೇಟ್ ಮಾಡ್ತಿರ್ತೀನಿ ಬನ್ನಿ ಅಂತ. ಹಾಗಾಗಿ ಪ್ರಸಾದ ಎಲ್ಲ ತಿನ್ಕೊಂಡು ಒಂದು 5 ನಿಮಿಷ ಅಲ್ಲಿ ಕೂತಿದ್ವಿ ಅಷ್ಟೇನೆ. ನಮ್ಮ ಮನೆಯವ್ರು ಕೂತಿದ್ದಲ್ವಾ, ಮಳೆ ಬೇರೆ ಬರ್ತಾನೆ ಇತ್ತು. ಹಾಗಾಗಿ ಅಲ್ಲಿಂದ ಡೈರೆಕ್ಟ್ ಆಗಿ ಬೇಗ ಕೆಳಗಡೆ ಬಂದ್ವಿ. ನನ್ ಮಗಳು ಬೇರೆ ಆ ಕಡೆ ಈ ಕಡೆ ಹೋಗ್ತಾ ಇದ್ಲು, ತರಲೆ ಮಾಡೋದು ಇದೆಲ್ಲ ಇದ್ದಿದೆ. ಅಂದ್ರೆ ಸಮಾಧಾನ ಅನಿಸ್ತು. ಮಳೇಲಿ ಬಂದಿದ್ಕು ಏನ್ ಹಿಂಸೆ ಆಗ್ಲಿಲ್ಲ, ಎಲ್ಲೂ ನೆನೆಲೂ ಇಲ್ಲ. ನಾವುನು ಬಂದ್ವಿ, ನಮ್ಮ ಮನೆಯವ್ರು ನಿಂತಿರೋ ಆಲ್ರೆಡಿ. ಹೋಗ್ತಾ ಇದೀವಿ ಕಾರಲ್ಲಿ. ಕಿಡ್ನಿ ಸ್ಟೋನ್ ಆಗಿರೋದಕ್ಕೆ ನಮ್ಮ ಮನೆಯವರು ಬೈತಾ ಇದ್ರು, ನೀರ್ ಸರಿಯಾಗಿ ಕುಡಿಯಲ್ಲ ನೀನು ಅಂತ. ಕಿಡ್ನಿ ಸ್ಟೋನ್ ಏನಕ್ಕಾಗೋದು, ನೀರ್ ಕಡಿಮೆ ದೇಹದಲ್ಲಿ ಇದ್ದಾಗ ಮಾತ್ರ ಆಗೋದು, ಸುಮ್ಮನೆ ಆಗಲ್ಲ. 2 ವರ್ಷದಿಂದ ಆಗಿತ್ತು ನನಗೆ ಕಿಡ್ನಿ ಸ್ಟೋನು. ಅವಾಗ ಜಾಸ್ತಿ ದಪ್ಪ ಇರಲಿಲ್ಲ, ಹಿಂಗೆ 2 mm 3 mm ಇತ್ತು. ಅವಾಗ ಚೆನ್ನಾಗಿ ನೀರು ಕುಡಿಯೋದು ಮತ್ತೆ ಸಿರಪ್ ಕಂಟಿನ್ಯೂಸ್ 3 months ತಗೊಂಡಿದ್ದೆ, ಹೋಗಿತ್ತು. ಮತ್ತೆ 1-2 ವರ್ಷ ಆದ್ಮೇಲೆ ಮತ್ತೆ ಹಂಗಿದೆ. ಕಾರಿಗೆ ಬಂದಡ್ಗೆ ಅವರಪ್ಪ ಕೇಕ್ ತರದ್ದೇನೋ ತಂದಿದ್ರು, ತಿಂತ ಕೂತಿದ್ದಾರೆ. ನಾವು ಕೂಡ ಕಾರಲ್ಲಲ್ವಾ ಬೇಗ ಬಂದ್ಬಿಟ್ವಿ. ಒಳಗಡೆ ಬಂದ್ವಿ. ಇದು ಯಶವಂತಪುರ ಫ್ಯಾಕ್ಟ್ರಿ, ಬ್ರೆಡ್ ಫ್ಯಾಕ್ಟ್ರಿ. ಹಾಗಾಗಿ ಬ್ರೆಡ್ ತಗೊಂತೀನಿ ತಿಂತೀನಿ ಅಂದ್ರು ನನ್ನ ಮಕ್ಕಳು. ಹಂಗಾಗಿ ಬ್ರೆಡ್ ತರಕ್ಕೆ ಹೋಗಿದ್ದಾರೆ ನಮ್ಮ ಮನೆಯವರು. ಮನೆ ಕಡೆ ಹೊರಟ್ವಿ. ಎಲ್ಲೂ ನಿಲ್ಸಕ್ಕಾಗಲಿಲ್ಲ ಮತ್ತೆ, ಯಾಕಂದರೆ ಮಳೆ ಅಂದರೆ ಮಳೆ ಫುಲ್ಲು. ಮನೆ ಸೇರಿಕೊಂಡ್ರೆ ಬೆಸ್ಟ್. ಇವತ್ತಿನ ವಿಡಿಯೋ ಇದಾಗಿತ್ತು. ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ. ಧನ್ಯವಾದಗಳು.